ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮದ ತಿಂಗಳಬೈಲ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಶಿಕ್ಷಕ ವೃಂದ ಹಾಗೂ ಪಾಲಕರು ಹಾಗೂ ಅಂಗನವಾಡಿ ಶಿಕ್ಷಕರ ಸಹಯೋಗದಲ್ಲಿ ಸುಮಾರು 45,000 ರೂಪಾಯಿ ವೆಚ್ಚದಲ್ಲಿ ಧ್ವಜಸ್ತಂಭವನ್ನ ಕೊಡುಗೆಯಾಗಿ ನೀಡಿದೆ. ಇದು ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ. ಅದರ ಉದ್ಘಾಟನೆಯನ್ನ ಗಣರಾಜ್ಯೋತ್ಸವ ದಿನದಂದು ಸಾಕ್ಷಿಯಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳ ಗಾಯನ, ನೃತ್ಯ, ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮವನ್ನ ಸಹ ಏರ್ಪಡಿಸಲಾಯಿತು. ಧ್ವಜಸ್ತಂಭದ ಸಾಂಕೇತಿಕ ಉದ್ಘಾಟನೆಯನ್ನ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಸೇವಾ ಸಹಕಾರಿ ಸಂಘ ಹಿಲ್ಲೂರು ಇದರ ಅಧ್ಯಕ್ಷರು ಆದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಬಾಬು ಸುಂಕೇರಿ ಅವರು ನೆರವೇರಿಸಿದ್ರು. ವೇದಿಕೆಯಲ್ಲಿ ಹರಿಹರ್ ವಿ ಹರಿಕಾಂತ್ರ, ರಮೇಶ್ ಜಿ ನಾಯಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗಶ್ರೀ ನಾಯಕ್, ಗ್ರಾಮ ಪಂಚಾಯತ್ ಸದಸ್ಯರಾದ ಶಶಿಕಲಾ ಶಿಂದೆ, ಮಾಲಾ ನಾಯಕ್, ಭಾಸ್ಕರ್ ಹೆಗ್ಡೆ, ಮಂಜುನಾಥ್ ಬೊಮ್ಮಯ್ಯ ನಾಯಕ್, ತ್ರಯಂಬಕ ಬಾಂದೇಕರ್, ಸಂತೋಷ್ ನಾಯ್ಕ್, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾದಂತಹ ಜಗದೀಶ್ ಹರಿಕಾಂತ್ರ ಉಪಸ್ಥಿತರಿದ್ದರು. ತಿಂಗಳಬೈಲ್ ಚಿಕ್ಕ ಗ್ರಾಮವಾದ್ರೂ ಇಲ್ಲಿಯ ಜನರ ಒಗ್ಗೂಡುವಿಕೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಶಾಲೆಗೆ ಬಂದ ಗಣ್ಯರು ಶಾಲಾ ಮೈದಾನ ಸಮತಟ್ಟಗೊಳಿಸುವಂತದ್ದು, ರಂಗಮಂಟಪ ಸ್ಥಾಪನೆ, ಶಾಶ್ವತ ನೀರಾವರಿ ವ್ಯವಸ್ಥೆ ಕೊಡುವ ಬಗ್ಗೆ ಭರವಸೆಯನ್ನ ನೀಡಿದ್ದು, ಶಾಲಾ ಶಿಕ್ಷಕರಾದಂತಹ ಬಿಎಸ್ ಗೌಡ, ಜಯಾ ನಾಯ್ಕ್, ಅಂಗನವಾಡಿ ಶಿಕ್ಷಕರು ಕಾರ್ಯಕ್ರಮಕ್ಕೆ ಸಹಕರಿಸಿದರು. ಮಕ್ಕಳಿಗೆ ಪಟ್ಟಿ, ಪೆನ್ನು, ಅಭಿನಂದನಾ ಪತ್ರಗಳನ್ನು ಕೊಟ್ಟು ಪ್ರೋತ್ಸಾಹಿಸಲಾಯಿತು. ಶಾಲೆಯ ಕ್ರಿಯಾಶೀಲ ಎಸ್ಡಿಎಂಸಿ ಹಾಗೂ ಪಾಲಕರು, ಊರ ನಾಗರಿಕರು ಒಟ್ಟಿಗೆ ಸೇರಿ ಪ್ರಪ್ರಥಮ ಬಾರಿಗೆ ಹೊರಾಂಗಣ ವೇದಿಕೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡುತ್ತಿರುವುದು ಪಾಲಕರಿಗೆ ತುಂಬಾ ಹರ್ಷ ತಂದಿದೆ. ಇನ್ನು 3 ವರ್ಷಗಳಲ್ಲಿ ಶಾಲೆಯು 75 ವರ್ಷದ ಅಮೃತ ಮಹೋತ್ಸವವನ್ನ ಹಳೆಯ ವಿದ್ಯಾರ್ಥಿಗಳು ಸೇರಿ ಆಚರಿಸುವ ಬಗ್ಗೆ ಸಿದ್ಧತೆ ನಡೆಯಬೇಕಾಗಿತ್ತು. 1959ರಲ್ಲಿ ಶಾಲೆ ಪ್ರಾರಂಭವಾಗಿದ್ದು ತಾಲೂಕಾ ಕೇಂದ್ರದಿಂದ ಸುಮಾರು 40 ಕಿಲೋಮೀಟರ್ ದೂರದ ಊರು ತಿಂಗಳಬೈಲ್. 3 ವರ್ಷದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವ ಆಚರಿಸಲು ಹಳೆಯ ವಿದ್ಯಾರ್ಥಿಗಳು, ಊರ ನಾಗರಿಕರು ಕಾತುರರಾಗಿದ್ದಾರೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.